ಸೊ ಹಾಯ್, ನಾನು ದರ್ಶನ್ ಫ್ರಮ್ ಫಿಟ್ ವಿತ್ ದರ್ಶು. ಸೊ ಇವತ್ತು ಟಾಪಿಕ್ ಏನಂದರೆ ಪ್ರೋಟೀನ್ ಬೇಕಾ ಬೇಡವಾ ಬಾಡಿಗೆ, ಮತ್ತು ಮಸಲ್ ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್ಕು. ಸೊ ಮೊದಲು ಪ್ರೋಟೀನ್ ಬೇಕಾ ಬೇಡವಾ ಬಾಡಿಗೆ ಅಂದರೆ ನಾರ್ಮಲ್ ಫುಡ್ಡಲ್ಲಿ ಸಿಗುತ್ತಲ್ಲ ಆ ಸೋರ್ಸಲ್ಲ, ಈ ಪ್ರೋಟೀನ್ ಪೌಡ್ರ್ಗಳಲ್ಲಿ ಸಿಗುತ್ತೆ ಆ ಸೋರ್ಸಲ್ಲಿ ನೋಡೋಣ. ಪ್ರೋಟೀನ್ ಪೌಡ್ರ್ಗಳಲ್ಲಿ ಎಕ್ಸಾಂಪಲ್ ನ್ಯಾಕ್ಪ್ರೋ ಆಗಿರ್ಬೋದು, MB ಆಗಿರ್ಬೋದು, ಈ ಥರ ಪ್ರೋಟೀನ್ ಪೌಡ್ರು ನಮ್ಗೆ ಬೇಕಾ ಬೇಡವಾ ಅಂತ ಹೇಳ್ತಿದ್ದು. ನನ್ನನ್ನು ಕೇಳೋದಾದರೆ 100% ಬೇಕೇ ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸೊ ವರ್ಕೌಟ್ ಮಾಡ್ತೀವಿ, ವರ್ಕೌಟ್ ಮಾಡೋದು ಇಮಿಡಿಯೇಟ್ಲಿ ನಾವು ಪ್ರೋಟೀನ ತೊಗೊಳ್ಳೇಬೇಕಾಗುತ್ತೆ. ಸೊ ವರ್ಕೌಟ್ ಮಾಡೋದು ಇಮಿಡಿಯೇಟ್ಲಿ ನಾವು ಪ್ರೋಟೀನ ತೊಗೋಬೇಕು ಅಂದರೆ ಚಿಕನ್ನು, ಎಗ್ಗು, ಮೊಟ್ಟೆ ಮತ್ತು ಇದರಲ್ಲಿ ರಾ ಫುಡ್ಡಲ್ಲಿ ನಾವು ತೊಗೊಳೋದಕ್ಕಾಗಲ್ಲ. ಯಾಕೆಂದರೆ ಅದು ಹೋಗಿ ಡೈಜೆಸ್ಟ್ ಆಗಿ ನಮಗೆ ಪ್ರೋಟೀನು ಸಪ್ರೇಟ್ ಆಗೋ ಅಷ್ಟರಲ್ಲಿ 1/2 ಅವರಿಂದ 1 ಅವರ್ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ನಮ್ಮ ಬಾಡಿಗೆ ಏನಂದರೆ ಕ್ವಿಕ್ಕಾಗಿ ಬೇಕು, ನಮಗೆ ಬಾಡಿಗೆ ಕ್ವಿಕ್ ರಿಯಾಕ್ಷನ್ ಇರಬೇಕು. ಅಂದರೆ ಆಫ್ಟರ್ ವರ್ಕೌಟ್ ಮಾಡಿ ಇಮಿಡಿಯೇಟ್ಲಿ ನಾವು ಪ್ರೋಟೀನ್ ತೊಗೊಂಡೋಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಪೌಡ್ರುಗಳೆಲ್ಲ ಏನು ಕೆಲಸ ಅಂದರೆ ವಿತಿನ್ 5 to 10 ಮಿನಿಟ್ಸ್ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಪ್ರೋಟೀನ್, ಸೊ ಅದಕ್ಕೋಸ್ಕರ ಕ್ವಿಕ್ ರಿಕವರಿಗೋಸ್ಕರ ಪ್ರೋಟೀನ್ ಬೇಕೇ ಬೇಕು. ಇದು ನನ್ನ ಸಜೆಷನ್. ಸೊ ನಾನು ಜಿಮ್ಮಿಗೆ ಸ್ಟಾರ್ಟ್ ಆದಾಗ ಸೇರಿಕೊಂಡಾಗ ಸ್ವಲ್ಪ ಜನ ಹೇಳ್ತಿದ್ರು, ಬ್ರೋ ಪ್ರೋಟೀನೆಲ್ಲ ಹೇಳ್ತಾರೆ ತೊಗೊಬೇಡಿ, ಸುಮ್ಮನೆ ತೊಗೊಂಡ್ಬಿಟ್ಬಿಟ್ರೆ ಮೂಳೆ ಸೋದೋಗ್ಬಿಡ್ತವೆ, ಆಮೇಲೆ ಇನ್ನೂ ಏನೇನೋ ಹೇಳೋರು, ಪ್ರೋಟೀನ್ ತೊಗೊಬಿಟ್ರೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ, ಸೊ ಸುಮ್ಮನೆ ತಗೊಳಕ್ಕೆ ಹೋಗ್ಬಿಡಿ ಅಂತ. ಪ್ರೋಟೀನ್ ಅಂದರೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಕೇಳಿ, ಪ್ರೋಟೀನ್ ಅನ್ನೋದು ಒಂದು ಕ್ವಿಕ್ ಸಪ್ಲಿಮೆಂಟ್. ಅದು ನಾವು ಇಮ್ಮಿಡಿಯೇಟ್ಲಿ ವರ್ಕೌಟ್ ಆಫ್ಟರ್ ಇಮ್ಮಿಡಿಯೇಟ್ಲಿ ನಾವು ಪ್ರೋಟೀನ್ ಹಾಕಲೇಬೇಕು. ನೀವು ಫುಡ್ಡಲ್ಲಿ ಕೂಡ ತೊಗೊಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನಿಮ್ಮ ಬಾಡಿಗೆ ಆ ಬ್ಲಡ್ ವೆಸಲ್ಸ್ ಎಲ್ಲ ಆಫ್ಟರ್ ವರ್ಕೌಟು ತುಂಬ ಚೆನ್ನಾಗಿರುತ್ತೆ ಪಂಪು, ಮತ್ತು ಮಸಲೆಲ್ಲ ಬ್ರೇಕ್ ಆಗಿರುತ್ತೆ. ಮಸಲ್ ಬ್ರೇಕ್ ಆಗಿರೋ ಟೈಮಲ್ಲಿ ನಾವು ಫುಡ್ಡಿಂದ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ, ಸರಿನಾ? 100% ಫುಡ್ಡಿಂದ ನಾವು ಪ್ರೋಟೀನ್ ಕೊಡ್ತೀವಿ ಅಂದರೆ ಮಸಲ್ಗೆ ನಾವು ತುಂಬ ಲೇಟ್ ಆಗುತ್ತೆ. ಸೊ ಪ್ರೋಟೀನ್ ಪೌಡರ್ ಒಂದು ಬೆಸ್ಟು ಚಾಯ್ಸ್ ಆಗಿರುತ್ತೆ. ಹಾಗಂತ ನಾನು ಪ್ರಮೋಟ್ ಮಾಡ್ತಾಯಿಲ್ಲ. ಪ್ರೋಟೀನ್ ಪೌಡರ್ ಏನಕ್ಕೆ ಮಿತ್ಗಳು ಓಡಾಡ್ತಾ ಇದೆ ಸುತ್ತಮುತ್ತ, ಪ್ರೋಟೀನ್ ಪೌಡರ್ ತೊಗೊಂಡ್ಬಿಟ್ರೆ ಹಂಗಾಗ್ಬಿಡ್ತಾರೆ, ಒಂದು ಪ್ರೋಟೀನ್ ಬಾಡಿ, ಒಂದು ಮಾತ್ರೆ ಬಾಡಿ, ಯಾವುದೂ ಇಲ್ಲ. ಕಷ್ಟಪಟ್ಟು ವರ್ಕೌಟ್ ಮಾಡೋದು ಏನಕ್ಕೆ ಅಂದರೆ ಇದಕ್ಕೇನೆ, ಸರಿನಾ? ಸುಮ್ಮನೆ ಪ್ರೋಟೀನ್ ಪೌಡ್ರ್ ತೊಗೊಂಡ ತಕ್ಷಣ ಬಾಡಿ ಬಂದ್ಬಿಡ್ತಾರೆ ಅಂದರೆ ಪ್ರೋಟೀನ್ ಮಾಡೋರೆಲ್ಲ ಇಷ್ಟು ದೊಡ್ಡ ಬಾಡಿ ಬಿಲ್ಡರ್ ಆಗಿರ್ತಿದ್ರು. ಸೊ ಅದಕ್ಕಾಗಿ ಪ್ರೋಟೀನೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ, ಸರಿನಾ? ಚೆನ್ನಾಗಿ ವರ್ಕೌಟ್ ಮಾಡಬೇಕು, ತಕ್ಕನಂಗೆ ಪ್ರೋಟೀನ್ ತೊಗೋಬೇಕು. ಅಷ್ಟು ಬಿಟ್ಟರೆ ಪ್ರೋಟೀನ್ ತೊಗೊಂಡ ತಕ್ಷಣ ಬಾಡಿ ಬರುತ್ತೆ, ಅದೆಲ್ಲ ಸುಳ್ಳು. ಸೊ ಸೆಕೆಂಡ್ ಒನ್, ಮಸಲ್ ಹೇಗೆ ಬಿಲ್ಡ್ ಆಗುತ್ತೆ. ಸೊ ಮಸಲ್ ಹೇಗೆ ಬಿಲ್ಡ್ ಆಗುತ್ತೆ ಅಂದರೆ, ಸೊ ಮಸಲ್ ಬಿಲ್ಡ್ ಅನ್ನೋದು ಒಂದು ಸ್ಲೋ ಪ್ರೋಗ್ರೆಸ್ಸು. ಸೊ 9 to 11 ಅಮಿನೋ ಆಸಿಡ್ ಸೇರಿ ಅದು ಒಂದು ಮಸಲ್ ಬಿಲ್ಡ್ ಆಗುತ್ತೆ. ಸೊ ನಾವು ವರ್ಕೌಟ್ ಮಾಡ್ತೀವಿ, ವರ್ಕೌಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಸಲ್ ಬ್ರೇಕ್ ಆಗುತ್ತೆ. ಮಸಲ್ ಬ್ರೇಕ್ ಆದಾಗ ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ಪ್ರೋಟೀನ್ ಕೊಡಬೇಕು ಅದಕ್ಕೆ. ಸೊ ಪ್ರೋಟೀನ್ ಕೊಡ್ತಾ ಹೋದರೆ ಮಸಲ್ ಏನಾಗುತ್ತೆ, ರಿಕವರಿ ಆಗುತ್ತೆ, ಆಗ ಕ್ವಿಕ್ ರಿಕವರಿ ಆಗ್ತಾ ಹೋಗುತ್ತೆ. ಸೊ ನಾವು ಬ್ರೇಕ್ ಮಾಡಿ ರಿಕವರಿ ಮಾಡಿ ಇದೇ ಥರ ಪ್ರೊಸೆಸಲ್ಲಿ ನಾವು ಮಾಡ್ತಿದ್ರೆ, ಸೊ ಅಟ್ ಲಾಸ್ಟ್ ಏನಾಗುತ್ತೆ ಅಂದರೆ ಮಸಲ್ ಬಿಲ್ಡ್ ಆಲ್ಮೋಸ್ಟ್ ಆಗೇ ಆಗುತ್ತೆ. ಸೊ ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಡಿ. ಮಸಲ್ ಬಿಲ್ಡ್ ಹೇಗಾಗುತ್ತೆ ಅಂದರೆ, ಮೊದಲು ಮಸಲು ಬ್ರೇಕ್ ಆಗುತ್ತೆ. ಮಸಲ್ ಬ್ರೇಕ್ ಆದಾಗ ಮಸಲ್ ಫೈಬರ್ ಬ್ರೇಕ್ ಆದಾಗ ನಾವು ಅದಕ್ಕೆ ಪ್ರೋಟೀನ್ ಕೊಡ್ತೀವಿ. ಪ್ರೋಟೀನ್ ಕೊಟ್ಟಾಗ ಏನಾಗುತ್ತೆ, ಅದು ರಿಕವರಿ ಆಗುತ್ತೆ, ಸರಿನಾ? ಈಗ ನಾವು ಹೆಂಗೆ ಆಸ್ಪತ್ರೆಗೆ ಜ್ವರ ಬಂದು ಹೋಗಿ ಇಂಜೆಕ್ಷನ್ ಹಾಕೊಂಡು ರಿಕವರಿ ಆಗ್ತೀವಿ, ಸೊ ಅದೇ ರೀತಿಯೇ ಪ್ರೋಟೀನ್ ಕೊಟ್ಟಾಗ ಕೂಡ ಮಸಲು ಅದೇ ರೀತಿ ರಿಕವರಿ ಆಗುತ್ತೆ, ಅಷ್ಟೇ. ಸೊ ಕೊನೆಯದಾಗಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ನೋಡಿ.